ಹಲೋ, ನಮಸ್ತೆ ಎಲ್ಲರಿಗೂ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 6ನೇ ತರಗತಿಯ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ಕರ್ನಾಟಕದಲ್ಲಿ ಇರುವಂಥ ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿರುವಂಥ ಕನ್ನಡ ಪಾಠ ಗದ್ಯ ಪಾಠವಾಗಿರುತ್ತದೆ. ಇದರ ಒಂದು ವಿವರಣೆ ಮತ್ತು ಪ್ರಶ್ನೋತ್ತರಗಳನ್ನು ಮಕ್ಕಳು ಕೇಳಿದ್ದರು ವಿಡಿಯೋ ಮಾಡಿ ಅಂತ. ಅದಕ್ಕಾಗಿ ನಾನು ಇದನ್ನು ಮಾಡುತ್ತಿದ್ದೇನೆ. ತಮಗೆ ಇಷ್ಟವಾದರೆ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಾನು ಮುಂದೆ ಇದೇ ಥರ ನೀವು ಯಾವುದು ಕೇಳ್ತೀರಿ ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಬರ್ತೀನಿ. ಅದಕ್ಕಾಗಿ ತಾವೆಲ್ಲರೂ ಸಹಕರಿಸಬೇಕು ಮತ್ತು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಪಾಠವನ್ನು ತಿಳಿದುಕೊಳ್ಳೋಣ. ಇದು ಪಾಠ 16 ಕಟ್ಟಬೊಮ್ಮ ಎಂಬ ಗದ್ಯ ಭಾಗವಾಗಿರುತ್ತದೆ. ಇದನ್ನು ಬರೆದವರು ಡಾಕ್ಟರ್ ಬಾಬು ಕೃಷ್ಣಮೂರ್ತಿ. ಇಲ್ಲಿ ಕೇಳಿ ಮಕ್ಕಳೇ, ಕೇಳಿ. ಕಟ್ಟಬೊಮ್ಮ ಆಂಧ್ರದವನಂತೆ, ಅವನ ಹೆಸರು ಗಟ್ಟಿಬೊಮ್ಮ ಅಂತೆ. ಕಟ್ಟಬೊಮ್ಮ ಯಾವ ಊರವನಂತೆ, ಯಾವ ರಾಜ್ಯದವನಂತೆ? ಅವನು ಆಂಧ್ರ ಪ್ರದೇಶವಾಗಿರುವಂಥ ರಾಜ್ಯದವನಂತೆ. ಅವನ ಹೆಸರು ಗಟ್ಟಿಬೊಮ್ಮನಂತೆ. ಅಂದರೆ ಬಲಶಾಲಿಯಾದವನು ಎಂದರ್ಥ. ಗಟ್ಟಿ ಅಂದರೆ ನಾವು ಬಲಶಾಲಿಯಾದವರು ಅಂತ ಹೇಳಿ ಕರಿತೀವಲ್ಲ, ಹಾಗೆ ಗಟ್ಟಿಬೊಮ್ಮು ಅಂದರೆ ಬಲಶಾಲಿಯಾಗಿರುವಂಥವನಾಗಿರ್ತಾನಂತ. ಬಲಶಾಲಿಯಾಗಿ ಬೆಳೆದು ನಿಂತ ಗಟ್ಟಿಬೊಮ್ಮನನ್ನು ಪಾಂಡ್ಯ ರಾಜ ಜಗವೀರ, ಪಾಂಡ್ಯದ ರಾಜ ಯಾರಾಗಿರ್ತಾರ? ಜಗವೀರ ದಳಪತಿಯನ್ನಾಗಿ ಮಾಡಿದ. ಮತ್ತು ಜಗವೀರನಿಗೆ ಸಾವು ಸಮೀಪಿಸಿದಾಗ ಬೊಮ್ಮುವನ್ನು ಬಳಿ ಕರೆದು, ಬೊಮ್ಮು, ನಾನು ಇನ್ನು ಹೆಚ್ಚು ಕಾಲ ಬದುಕಲಾರೆ. ಇನ್ನು ಈ ರಾಜ್ಯಕ್ಕೆ ನೀನೇ ದಿಕ್ಕು. ರಾಜ್ಯವನ್ನು ಚೆನ್ನಾಗಿ ನೋಡಿಕೋ, ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ಕಾಣು ಎಂದು ರಾಜ್ಯವನ್ನು ಒಪ್ಪಿಸಿ ಅವನು ಸತ್ತು ಹೋದ. ಏನಂತ ಸತ್ತು ಹೋದನೆಂದರೆ, ಗಟ್ಟಿಬೊಮ್ಮು, ನೀನು ಈ ರಾಜ್ಯಕ್ಕೆ ನೀನೇ ದಿಕ್ಕು. ನಾನು ಇಷ್ಟು ದಿನ ಇದ್ದಾಗ ನಾನು ಚೆನ್ನಾಗಿ ಆಳ್ವಿಕೆಯನ್ನು ಮಾಡಿದೆ ಮತ್ತು ಪ್ರಜೆಗಳಿಗೆ ಪ್ರಿಯ ಪಾತ್ರನಾಗಿ ನಾನು ಎಲ್ಲವನ್ನೂ ಉಳಿಸಿಕೊಂಡು ಬಂದಿದ್ದೇನೆ. ಹಾಗೆ ನೀನು ಕೂಡ ನಾನು ಸತ್ತ ನಂತರ ಎಲ್ಲ ರಾಜ್ಯದ ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ಕಾಣು ಎಂದು ರಾಜ್ಯವನ್ನು ಒಪ್ಪಿಸಿ ಅವನು ಸತ್ತು ಹೋದ. ಎಲ್ಲ ರಾಜ್ಯದಲ್ಲಿರುವಂಥ ಪ್ರಜೆಗಳನ್ನು ನಮ್ಮವರಂತೆ ತಿಳಿದುಕೋ, ಅವರ ಪ್ರೀತಿ ಬಾಂಧವ್ಯತೆಯನ್ನು ಅವರಲ್ಲಿ ಬೆಳೆಸ್ಕೊ ಅಂಥೇಳಿ ಜಗವೀರ ತೀರಿಕೊಂಡು ಹೋಗ್ತಾನೆ. ನೆಕ್ಸ್ಟ್ ನೋಡ್ರಿ. ಬೊಮ್ಮು ಪಂಚಾಲಕುರುಚಿ ಎಂಬ ಊರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ. ಬೊಮ್ಮು ಯಾವ ರಾಜ್ಯವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಎಂದರೆ, ಬೊಮ್ಮು ಪಂಚಾಲಕುರುಚಿ ಎಂಬ ಊರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಬೊಮ್ಮು ಯಾವ ರಾಜಧಾನಿಯನ್ನಾಗಿ ಮಾಡಿಕೊಂಡ ಅಂತ ಹೇಳಿದರೆ, ಪಂಚಾಲಕುರುಚಿ. ಅಲ್ಲೊಂದು ಬಲವಾದ ಕೋಟೆ ಕಟ್ಟಿಸಿದ. ರಾಜಧಾನಿಯನ್ನಾಗಿ ಮಾಡಿಕೊಂಡ ನಂತರ ಒಂದು ಕೋಟೆಯನ್ನು ಕಟ್ಟಲೇಬೇಕಾಗತ್ತೆ. ಯಾಕಂದ್ರೆ ಅದು ಒಂದು ರಾಜಧಾನಿ ಅಂತಂದರೆ ಪ್ರತಿ ಒಂದು ಹಳ್ಳಿಗೂ ಮತ್ತು ಉಳಿದ ಎಲ್ಲ ರಾಜ್ಯಗಳಲ್ಲಿರುವ ಜಿಲ್ಲೆಗಳಿಗೂ ವಿವಿಧ ಸ್ಥಳಗಳಿಗೆ ಅದು ಒಂದು ಕೇಂದ್ರ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಒಂದು ಸ್ವಂತ ಕೋಟೆಯನ್ನು ಕಟ್ಟಿ ಅಲ್ಲಿ ಬೇಕಾದ ಸಲಕರಣೆಗಳನ್ನೆಲ್ಲವನ್ನು ಅಲ್ಲಿ ಇಡಬೇಕಾಗುತ್ತದೆ. ಹಾಗಾಗಿ ಪಂಚಾಲಕುರುಚಿ ಎಂಬ ಊರನ್ನು ತನ್ನ ರಾಜಧಾನಿಯಾಗಿ ಮಾಡ್ಕೊಳ್ತಾನೆ. ಬಹು ಜನಪ್ರಿಯನಾದ. ಅವ ಏನು ಮಾಡ್ತಾನೆ, ಭಾಳ ಎಲ್ಲರನ್ನೂ ಪ್ರೀತಿ ಗಳಿಸ್ಕೊಂಡು ಬಹುಬೇಗನೆ ಜನಪ್ರಿಯನಾಗ್ತಾನೆ. 1790ರಲ್ಲಿ ಜನರು ಅವನಿಗೆ ಪಟ್ಟ ಕಟ್ಟಿದರು. ಯಾವಾಗ ಕಟ್ಟುಬೊಮ್ಮನಿಗೆ ಪಟ್ಟವನ್ನು ಕಟ್ತಾರೆ ಜನ ಅಂದರೆ, ಜಗವೀರನು ತೀರಿಕೊಂಡ ನಂತರ ಅವನಿಗಿನ್ನೂ ಪಟ್ಟವನ್ನು ಕಟ್ಟಿದ್ದಿಲ್ಲ. ಅವ ಏನು ಮಾಡ್ತಾನೆ, ಜನರ ಪ್ರೀತಿಯನ್ನು ಗಳಿಸ್ಕೊಂಡು ಮುಂದೆ ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡ್ಕೊಂಡು ರಾಜಧಾನಿಯನ್ನು ಮಾಡ್ಕೊಂಡು ಎಲ್ಲ ಬೇಕಾದ ಸಲಕರಣೆಗಳನ್ನು ಮಾಡ್ಕೊಂಡು ಅದಾದ ನಂತರ 1790ರಲ್ಲಿ ಜನರು ಅವನಿಗೆ ಪಟ್ಟವನ್ನು ಕಟ್ಟಿದರು, ರಾಜ ಅಂಥೇಳಿ. ಇತ್ತ ದೇಶದಾದ್ಯಂತ ಆಂಗ್ಲರ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಬಲೆಯನ್ನು ಹರಡುತ್ತಿತ್ತು. ಮೆಲ್ಲನೆ ಅನೇಕ ರಾಜ್ಯಗಳನ್ನು ತಮ್ಮ ಹೊಟ್ಟೆಯೊಳಗೆ ಹಾಕಿಕೊಂಡು ಆಂಗ್ಲರು ಅಲ್ಲಿನ ರಾಜರನ್ನು ಸದೆಬಡಿದರು. ಇತ್ತ ದೇಶಾದ್ಯಂತ ಅವಾಗ ಏನು ಈಸ್ಟ್ ಇಂಡಿಯಾ ಕಂಪನಿ ಇತ್ತು, ಆ ಕಂಪನಿ ಏನು ಮಾಡಿತ್ತು, ಮೊದಲು ಅವರು ನಮ್ಮ ಯುರೋಪಿಯನ್ನರು ನಮ್ಮ ದೇಶಕ್ಕೆ ಬರಬೇಕಾದ್ರೆ ಅವರು ವ್ಯಾಪಾರ ದೃಷ್ಟಿಯಿಂದ ಮಾತ್ರ ಬಂದಿದ್ದರು.
ಅವರು ನಂತರ ಏನು ಮಾಡಿದರು, ಈ ನಮ್ಮ ಭಾರತೀಯರ ಮುಗ್ಧ ಮನಸ್ಸನ್ನು ತಿಳಿದುಕೊಂಡು ಏನು ಮಾಡಿದೆ, ಎಲ್ಲ ಪ್ರದೇಶಗಳನ್ನು ವಶಪಡಿಸಿಕೊಂಡು ನಮ್ಮಲ್ಲಿರುವಂಥ ಬೆಳ್ಳಿ ಬಂಗಾರ ಎಲ್ಲ ಪ್ರತಿಯೊಂದು ಆಭರಣಗಳನ್ನು ದೋಚಿಕೊಂಡು ಅವರು ತಮ್ಮ ದೇಶವನ್ನು ಶ್ರೀಮಂತ ದೇಶವನ್ನಾಗಿ ಮಾಡಿಕೊಂಡು ಇಲ್ಲಿಯುವುದನ್ನು ಎಲ್ಲವೂ ಪ್ರತಿಯೊಂದನ್ನು ಅವರು ರಫ್ತು ಮಾಡ್ಕೊತ ಬಂದರು. ಹಾಗಾಗಿ ಅವರಿಗೆ ರಾಜ್ಯ ವಿಸ್ತರಣೆಯ ಆಶಯ ಕೂಡ ಹುಟ್ಟಿತ್ತು. ಹಾಗಾಗಿ ಎಲ್ಲ ಆ ಬೊಮ್ಮು ಏನು ಪ್ರದೇಶ ಇರ್ತೈತಿ ಆ ಪ್ರದೇಶವನ್ನು ಎಲ್ಲವನ್ನು ಕೂಡ ಆಂಗ್ಲರು ತಮ್ಮ ರಾಜ್ಯವನ್ನಾಗಿ ಮಾಡ್ಕೋಬೇಕಂಥೇಳಿ ಯೋಚನೆ ಮಾಡ್ತಿರ್ತಾರೆ. ಆವಾಗ ಬೊಮ್ಮುವಿನ ಬಳಿಗೆ ಬಂದ ಆಂಗ್ಲ ಪ್ರತಿನಿಧಿ ಕಪ್ಪ ಕಾಣಿಕೆ ಕೊಡಲು ಕೇಳಿದ. ಆಂಗ್ಲ ಪ್ರತಿನಿಧಿಯಾಗಿರೋಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಬೊಮ್ಮುವಿನ ಬಳಿಗೆ ಬಂದು ಬೊಮ್ಮುವಿನಿಗೆ ಕಪ್ಪು ಕೊಡು, ಕಾಣಿಕೆ ಕೊಡು ಎಂದು ಕೇಳಿದನು. ಬೊಮ್ಮು ಅವನನ್ನು ಧಿಕ್ಕರಿಸಿ ಹಿಂದಕ್ಕಟ್ಟಿದ. ಬೊಮ್ಮು ಏನು ಮಾಡ್ತಾನೆ, ನಿನಗೆ ಯಾವುದೇ ಕಪ್ಪನ್ನು ಕೊಡುವುದಿಲ್ಲ ಅಂಥೇಳಿ ಧಿಕ್ಕರಿಸಿ ಹಿಂದಕ್ಕೆ ಕಳುಹಿಸಿದ. ಇವನ ಗಂಡುಗಲಿತನವನ್ನು ಕಂಡು ಆಂಗ್ಲರಿಗೆ ನೆತ್ತಿಯ ಮೇಲೆ ಮೆಣಸು ಅರೆದಂತಾಯಿತು, ದಿಕ್ಕು ತೋರದಾಯಿತು. ಕೊನೆಗೆ ತಮ್ಮ ಸ್ವಭಾವಕ್ಕೆ ತಕ್ಕಂತೆ ಮೋಸದಿಂದ ಇವನನ್ನು ಬಂಧಿಸಲು ನಿರ್ಧರಿಸಿದರು. ಈ ಕೆಲಸಕ್ಕೆ ಆಂಗ್ಲರು ಜಾಕ್ಸನ್ ಎಂಬುವನನ್ನು ನೇಮಿಸಿದರು. ಮೊದಲೊಬ್ಬ ವ್ಯಕ್ತಿ ಬರ್ತಾನೆ, ಅವನ ಬೊಮ್ಮು ಕಳಿಸಿದ ನಂತರ ಮತ್ತೊಬ್ಬ ಈ ಕೆಲಸಕ್ಕೆ ಆಂಗ್ಲರು ಏನು ಮಾಡ್ತಾರೆ, ಭಾಳ ಕುತಂತ್ರಿಗಳಿರ್ತಾರೆ ಅವರು. ಹಾಗಾಗಿ ಒಬ್ಬ ಸ್ಟ್ರಾಂಗ್ ಇದ್ದಂಥ ವ್ಯಕ್ತಿಯನ್ನು ಬೊಮ್ಮುವಿನ ಹತ್ರ ಕಳಿಸ್ತಾರೆ. ಬೊಮ್ಮುವಿಗೆ ಜಾಕ್ಸನ್ ಒಂದು ಪತ್ರ ಬರೆದು ಬಹಳ ಗಹನವಾದ ವಿಷಯವನ್ನು ಚರ್ಚಿಸಲು ಬರಬೇಕೆಂದು, ತನ್ನನ್ನು ಕಾಣಬೇಕೆಂದು ತಿಳಿಸಿದ. ಒಬ್ಬನೇ ಬರಬೇಕೆಂದು ತಿಳಿಸಿದ್ದ. ಇಲ್ಲಿದಾರು ನೋಡ್ರಿ, ಇವರೇ ಬೊಮ್ಮು. ಈ ಚಿತ್ರದಲ್ಲಿರುವವರೇ ಬೊಮ್ಮು. ಬೊಮ್ಮು ಬಹು ಶಾಂತ ಸ್ವಭಾವದವರಾಗಿದ್ದರು. ಹೇಗಿದ್ದರು ಬೊಮ್ಮು ಅವರು ಅಂದರೆ ತುಂಬ ಶಾಂತ ಸ್ವಭಾವದವರಾಗಿದ್ದರು. ತಾಳ್ಮೆ ಉಳ್ಳವರು ಅಂದರೆ ಸಮಾಧಾನವಾಗಿರುವವರು. ಅವನು ಹೋಗುವನೆಂದುಕೊಂಡ. ಆದರೆ ತಮ್ಮನಾದ ಕುಮಾರಸ್ವಾಮಿ ಅಣ್ಣನನ್ನು ಎಚ್ಚರಿಸಿದ. ಅವರಿಗೊಬ್ಬರು ತಮ್ಮ ಇರ್ತಾರೆ, ಅವ್ರ ಹೆಸರು ಕುಮಾರಸ್ವಾಮಿ. ಅಣ್ಣನನ್ನು ಎಚ್ಚರಿಸಿ ಏನಂತ ಹೇಳ್ತಾರಂದ್ರೆ, ಆಂಗ್ಲರು ತುಂಬ ಕುಟಿಲರು, ಅವರ ಜೊತೆ ವ್ಯವಹರಿಸುವಾಗ ಮೈಯೆಲ್ಲ ಕಣ್ಣಾಗಿರಬೇಕು ಎಂದು ಹೇಳಿದ. ಅಣ್ಣನನ್ನು ತಾನು ಹಿಂಬಾಲಿಸಿದ. ಅವಾಗ ಏನು ಹೇಳ್ತಾರಂತಂದ್ರೆ, ಅವ್ರ ತಮ್ಮ ಆಂಗ್ಲರು ಅಷ್ಟೊಂದು ಸರಳ ಇರುವುದಿಲ್ಲ, ಅವರು ತುಂಬ ಕುತಂತ್ರಿಗಳಿರ್ತಾರೆ, ಏನಾದರೂ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅವರನ್ನು ಅಷ್ಟು ಸರಳವಾಗಿ ತಿಳಿದುಕೊಳ್ಳುವುದು ಇದು ಅಲ್ಲ ಅಂತ, ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಜಾಕ್ಸನ್ನನನ್ನು ಕಾಣಲು ಬೊಮ್ಮ ಹೋಗಬೇಕೆಂದಿದ್ದ ಸ್ಥಳದಲ್ಲಿ ಜಾಕ್ಸನ್ ಇರಲಿಲ್ಲ. 3-4 ಕಡೆ ಅಲೆಸಿ ಕೊನೆಗೆ ಆತ ಬೊಮ್ಮುವನ್ನು ಭೇಟಿ ಮಾಡಿದ. ಬೊಮ್ಮುವಿಗೆ ಯಾವ ಸ್ಥಳಕ್ಕೆ ಬರಬೇಕೆಂದು ಹೇಳಿದ್ದರು ಆ ಸ್ಥಳದಲ್ಲಿ ಜಾಕ್ಸನ್ ಇರಲಿಲ್ಲ. ಇವರೆಲ್ಲ ಬೊಮ್ಮುವ್ರು ಏನು ಮಾಡ್ತಾರೆ, ಎಲ್ಲ ಕಡೆ ಹುಡುಕಾಡಿರ್ತಾರೆ, ಆದರೆ ಅಲ್ಲಿ ಆ ಸ್ಥಳದಲ್ಲಿ ಇರುವುದಿಲ್ಲ ಜಾಕ್ಸನ್. 3-4 ಕಡೆ ಅಲೆಸಿ ಕೊನೆಗೆ ಆತ ಬೊಮ್ಮುವನ್ನು ಭೇಟಿ ಮಾಡಿದ. ಬೊಮ್ಮು ಏಕಾಏಕಿಯಾಗಿ ಶತ್ರುಪಾಳ್ಯವನ್ನು ಪ್ರವೇಶಿಸಿದ. ಬೊಮ್ಮು ಏನು ಮಾಡ್ತಾನೆ, ಏಕಾಏಕಿಯಾಗಿ ಶತ್ರು ಪಾಳ್ಯವನ್ನು ಪ್ರವೇಶಿಸ್ತಾನೆ. ಯಾಕಂದ್ರೆ ಬೊಮ್ಮುಗೆ ಗೊತ್ತಿರಲಿಲ್ಲ, ಅವರು ಕುತಂತ್ರದಿಂದ ಇವರನ್ನು ಕರೆಸಿ ಏನಾದರೂ ಮಾಡಬೇಕೆಂದು ಅಂದ್ಕೊಂಡಿದ್ದು. ತಮ್ಮನಿಗೆ ಅಪಾಯದ ಅರಿವಾಯಿತು. ಆ ತಮ್ಮ ಏನು ಮಾಡಿರ್ತಾನೆ, ಇವ್ರು ಹಿಂಬಾಲಿಸಿದ್ರಿಂದ ಅಲ್ಲಿ ಒಂದು ಗುಪ್ತ ಸ್ಥಾನದಲ್ಲಿ ಅಡಗಿ ಕುಳಿತುಕೊಂಡಿರ್ತಾನೆ ತಮ್ಮ. ಅವಾಗ ಏನು ಮಾಡ್ತಾನೆ, ನಮ್ಮ ಅಣ್ಣನಿಗೆ ಅಪಾಯವಾಗಿದೆ ಎಂದು ಅರಿತುಕೊಳ್ತಾನೆ. ಅತ್ತ ಬೊಮ್ಮು ಜಾಕ್ಸನ್ನರ ಭೇಟಿಯಾಯಿತು. ಜಾಕ್ಸನ್ ಬೊಮ್ಮುವಿಗೆ ಕಪ್ಪು ಕೊಡು ಎಂದು ಬೊಮ್ಮುವಿನ ರಕ್ತ ಕೊತ ಕುದೀತು. ಜಾಕ್ಸನ್ ಏನು ಹೇಳ್ತಾನೆ ಅಂತಂದ್ರೆ, ನನಗೆ ಕಪ್ಪು ಕೊಡು ಅಂತ ಹೇಳ್ತಾನೆ. ಆವಾಗ ಬೊಮ್ಮುವಿನ ರಕ್ತ ಅವನಿಗೂ ಸಿಟ್ಟು ಬಂದುಬಿಡ್ತು. ಕೊತ ಕುದೀತು ಎಂದರೆ ತುಂಬ ಆಗ್ತದೆ, ಸಿಟ್ಟು ಬಂತು. ಮೈ ದಗ ಉರಿತು. ನಮಗೇನು ಇಷ್ಟ ಇರಲಾರ್ದು ಯಾರಾದರೂ ಏನಾದರೂ ಅಂದರೆ ಹೇಗಾಗ್ತದೋ ಹಾಗೇ ಆಗಿದೆ ಅವ್ರಿಗೂ. ಸನ್ನಿವೇಶ ಎಂಥದ್ದು, ಸುತ್ತಲೂ ಶಸ್ತ್ರ ಹಿಡಿದು ಹಸಿದ ತೋಳಗಳಂತೆ ಕಾದು ನಿಂತಿರುವ ಶತ್ರುಗಳು. ಸನ್ನಿವೇಶ ಹೆಂಗಿರ್ತೈತೆ ಅಂದರೆ, ಸುತ್ತಲೂ ಶಸ್ತ್ರ ಹಿಡಿದು ಎಲ್ಲರೂ ಸುತ್ತಗಟ್ಟಿ ನಿಂತಿದ್ರಂತ. ಅಂದರೆ ಆಂಧ್ರದಲ್ಲಿ ಇರುವಂಥ ಆಂಧ್ರದಲ್ಲಿ ಏನು ಬ್ರಿಟಿಷರ ಸೈನ್ಯ ಇರ್ತೈತೆ, ಆ ಸೈನ್ಯ ಎಲ್ಲವೂ ಇವ್ರ ಸುತ್ತ ನಿಂತಿತ್ತಂತ. ಬಳಿ ತನ್ನವರು ಎಂಬುವರಿಲ್ಲ, ಅಂಗರಕ್ಷಕರಿಲ್ಲ. ಆದರೆ ಸಿಂಹ ಒಂಟಿಯಾದರೇನು, ಸಿಂಹವೇ. ಸಿಂಹ ಯಾವಾಗಲೂ ಸಿಂಹವೇ. ಯಾರು ಇದ್ರೆ ಏನಾಯಿತು, ತನಗೇನು
ತೊಂದರೆ ಆಗಲ್ದಾರ ಥರ ಅದು ಯಾರು ಇರಲಿ ಬಿಡಲಿ ತನ್ನ ಕೆಲಸ ತನ್ನ ಇದನ್ನೇನು ತನ್ನ ಸೇಫ್ಟಿಯನ್ನು ಕಾಯ್ಕೊಂಡಿರ್ತೈತಿ. ಹಂಗೆ ಇವರು ಕೂಡ. ಗಂಡುಗಲಿ ಬೊಮ್ಮು ರಪ್ಪನೆ ಉತ್ತರವನ್ನು ಅಪ್ಪಳಿಸಿದ. ತೆರಿಗೆ ಬೇಕೇ ನಿನಗೆ? ನೀನು ಯಾರು? ಸಹಸ್ರಾರು ಮೈಲಿಯಿಂದ ಪುಡಿಗಾಸು ವ್ಯಾಪಾರಕ್ಕೆ ಬಂದ ಪರಕೀಯ ನೀನು. ನಿನಗೆ ತೆರಿಗೆ ಕೊಡಬೇಕೇ? ಛೀ ಕುನ್ನಿ, ನೆನಪಿನಲ್ಲಿಡು, ನಿನ್ನ ಆಟ ಇಲ್ಲಿ ನಡೆಯದು. ಇದು ನನ್ನ ಪವಿತ್ರ ತಾಯ್ನಾಡು. ಈ ನೆಲ ನನ್ನದು. ಇಲ್ಲಿಯ ಅಂಗುಲ ಅಂಗುಲವೂ ನನ್ನದು. ಕಣಕಣವೂ ನನ್ನದು. ಅದು ರಕ್ಷಕ ನಾನು. ನೀನು ಪರದೇಶಿ. ನನ್ನ ಭೂಮಿಯಿಂದ ನೀನು ಈಗಲೇ ತೊಲಗಿ ಹೋಗು ಎಂದು ಅಬ್ಬರಿಸಿದ. ಕಪ್ಪು ಕಾಣಿಕೆ ಕೊಡು ಅಂತ ಹೇಳಿದಾಗ ಸಿಟ್ಟು ಬಂದು ಬೊಮ್ಮು ಏನು ಹೇಳ್ತಾನೆ, ತೆರಿಗೆ ಬೇಕೇ ನಿನಗೆ? ನೀನು ಯಾರು? ನೀನು ದೂರದ ಊರಿಂದ ಬಂದವನು. ನಿನಗೆ ಯಾಕೆ ನಾವು ಕಪ್ಪು ಕೊಡಬೇಕು? ನೀನು ನಿನ್ನ ದೇಶಕ್ಕೆ ಮರಳು. ಆದರೆ ಇಲ್ಲಿ ನಿನಗೆ ಯಾವುದೇ ಕಪ್ಪು ಕಾಣಿಕೆಯನ್ನು ನಾವು ನೀಡುವುದಿಲ್ಲ ಎಂದು ಹೇಳ್ತಾನೆ. ಜಾಕ್ಸನ್ನನಿಗೆ ಕೈಕಾಲು ಥರ ನಡುಗಿತು. ಬೊಮ್ಮು ಮಾತನಾಡಿದ್ದಕ್ಕಾಗಿ ಜಾಕ್ಸನ್ನಿಗೆ ಏನು ಮಾಡ್ತಾನೆ, ಹೆದರಿ ಕೈಕಾಲು ಥರ ನಡುಗಿತು. ಬೊಮ್ಮುವನ್ನು ಹಿಡಿದು ಬಂಧಿಸುವಂತೆ ತನ್ನ ಸೈನಿಕರಿಗೆ ಆಜ್ಞೆ ಕೊಟ್ಟನು. ಏನು ಕೊಟ್ಟ? ಬೊಮ್ಮುವನ್ನು ಹಿಡಿದು ಸೈನಿಕರನ್ನು ಬಂಧಿಸುವಂತೆ ಆಜ್ಞೆಯನ್ನು ಅವರು ಇಂಗ್ಲೀಷರು ಮಾಡ್ತಾರೆ. ನೂರಾರು ಸೈನಿಕರು ಅವನೊಬ್ಬನ ಮೇಲೆ ಮುಗಿಬಿದ್ದರು. ಭಾಳ ಮಂದಿ ಸೈನಿಕರು ಏನು ಮಾಡ್ತಾರೆ, ಬೊಮ್ಮುವಿನ ಮೇಲೆ ಬಿದ್ದು ಬಿಡ್ತಾರೆ. ಆಹಾ ಮಕ್ಕಳೇ, ಕಲಿತನವೆಂದರೆ ಇದು, ಪರಾಕ್ರಮವೆಂದರೆ ಇದು. ಬೊಮ್ಮು ಮಿಂಚಿನ ವೇಗದಲ್ಲಿ ತನ್ನ ಓರೆಯಿಂದ ಖಡ್ಗವನ್ನು ಹೊರಸೆಳೆದಿದ್ದಾನೆ. ನೋಡಿ ಏನು ಮಾಡ್ತಾನೆ ಬೊಮ್ಮು. ಎಷ್ಟೆಲ್ಲ ನೂರಾರು ಸೈನಿಕರು ತನ್ನ ಸುತ್ತಲೂ ಸುತ್ತಿಕೊಂಡಿದ್ರೂ ಸಹಿತ ಬೊಮ್ಮು ಹೆದರದೆ ತನ್ನ ಖಡ್ಗವನ್ನು ಬಿಸಾಡುತ್ತಾ ಧೈರ್ಯದಿಂದ ಶತ್ರುಗಳನ್ನು ಹೋರಾಡಲು ತಯಾರಾಗುತ್ತಾನೆ. ಶತ್ರು ಸೈನಿಕರ ಮೇಲೆ ಖಡ್ಗದಗುಲಿನ ಪಟ್ಟುಗಳನ್ನು ಬಿಸಲಾರಂಭಿಸಿದನು. ಒಂದೊಂದು ಏಟಿಗೂ ಶತ್ರುಗಳು ತತ್ತರಿಸುತ್ತಿದ್ದಾರೆ. ಕ್ಲಾರ್ಕ್ ಎಂಬ ಸೈನ್ಯಾಧಿಕಾರಿ ರಕ್ತ ಕಾರಿಕೊಂಡು ಸತ್ತು ಬಿದ್ದ. ಅದೇ ಸಮಯಕ್ಕೆ ಏನು ಇವರು ಖಡ್ಗವನ್ನು ಬೇಯಿಸ್ತಿರ್ತಾರೆ, ಆವಾಗ ಕ್ಲಾರ್ಕ್ ಎಂಬ ಬ್ರಿಟಿಷ್ ಸೈನ್ಯಾಧಿಕಾರಿ ರಕ್ತ ಕಾರಿಕೊಂಡು ಸತ್ತು ಬೀಳ್ತಾನೆ. ಅಷ್ಟರಲ್ಲೇ ಅದೋ ಬಂದಿದ್ದಾನೆ ಅಣ್ಣನ ರಕ್ಷಣೆಗೆ ಸಹೋದರ. ಮರೆಯಿಂದ ಹೊರಬಂದು ಅಣ್ಣನ ಸುತ್ತ ಓಡಾಡುತ್ತಾ ಖಡ್ಗವನ್ನು ಬೀಸುತ್ತಾ ಶತ್ರುಗಳನ್ನು ಕೆಡವುತ್ತಾನೆ. ಆವಾಗ ಇದೇನು ಇವರಿಗೆ ಅಟ್ಯಾಕ್ ಮಾಡುವಾಗ ಅಲ್ಲಿದ್ದಂಥ ತಮ್ಮನೂ ಕೂಡ ಬಂದು ಇವ್ರಿಗೆ ಸಹಾಯ ಮಾಡ್ತಾನೆ ಬೊಮ್ಮು ಅವ್ರಿಗೆ. ಆವಾಗ ಅವರು ತಮ್ಮನೂ ಕೂಡ ಖಡ್ಗವನ್ನು ಬೀಸುತ್ತಾ ಅಣ್ಣ ಇಬ್ಬರೂ ಶತ್ರುವನ್ನು ಭೇದಿಸಿಕೊಂಡು ಹೊರಬಂದರು. ಕಾದು ನಿಂತಿದ್ದ ಅವರ ಸೈನ್ಯ ಮುಂದೆ ಬಂತು. ಆಂಗ್ಲರಿಗೂ ಇವರಿಗೂ ಹೋರಾಟ ನಡೆಯಿತು. ಅಣ್ಣ ತಮ್ಮಂದಿರ ಇಬ್ಬರೂ ರೋಮಾಂಚನಕಾರಿಯಾಗಿ ಪಾರಾಗಿ ಬಂದರು. ಇಬ್ಬರು ಕೂಡ ಹೋರಾಟ ನಡೆಸಿ ಯುದ್ಧದಲ್ಲಿ ಅಂದ್ರೇನು ಸೈನಿಕರ ಜೊತೆ ಹೋರಾಡಿ ಪಾರಾಗಿ ಬರ್ತಾರೆ. ಈ ಘಟನೆಯ ನಂತರ ಜಾಕ್ಸನ್ ಹೊರಟು ಹೋಗಿ ಲೂಸಿಂಗ್ಟನ್ ಎಂಬುವನು ಬಂದ. ಜಾಕ್ಸನ್ ಹೋಗಿ ನಂತರ ಯಾರು ಬರ್ತಾರೆ, ಲೂಸಿಂಗ್ಟನ್ ಎಂಬುವ ಆಂಗ್ಲ ಸೈನ್ಯಾಧಿಕಾರಿ ಬರ್ತಾನೆ. ಅವನು ಕಪ್ಪ ಕೇಳಲು ಬಂದ. ಆಗ ಬೊಮ್ಮು, ಹಿಂದಿನ ಸಲ ನೀವು ನನ್ನ ಪಲ್ಲಕ್ಕಿಯನ್ನು ಅಪಹರಿಸಿದ್ದೀರಿ. ಮೊದಲು ಅದನ್ನು ಹಿಂದಿರುಗಿಸಿ ನಿಮಗೆ ಕಪ್ಪ ಕೊಡುವ ಮಾತು ಅನಂತರ ಎಂದು ಉತ್ತರ ಕೊಟ್ಟ. ಇದು ಈ ಕತೆ ಯಾವ ರೀತಿಯಾಗಿದ್ದು ಅಂದರೆ, ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಕೂಡ ಇದೇ ಥರನ ಇದೆ. ಅವ್ರದ್ದು ಆ ಕಥೆನೂ ಕೂಡ ಇದೇ ಥರ ಇದೆ. ಆಗ ಬೊಮ್ಮು ಹಿಂದಿನ ಸಲ ಏನು ಮಾಡಿರ್ತಾರಂದ್ರೆ ಬ್ರಿಟಿಷರು ಈ ಬೊಮ್ಮುವಿನ ಪಲ್ಲಕ್ಕಿಯನ್ನು ಅಪಹರಣ ಮಾಡಿರ್ತಾರೆ. ಆವಾಗ ಅದ್ರ ಸಂಬಂಧ ಅವ್ರು ಹೇಳ್ತಾರೆ, ನನಗೆ ಮೊದಲು ನನ್ನ ಪಲ್ಲಕ್ಕಿಯನ್ನು ಕೊಡ್ರಿ, ಆಮೇಲೆ ನಿಮ್ಮ ಕಪ್ಪಿನ ವಿಚಾರ ಬಗ್ಗೆ ನಾವು ಮಾತಾಡೋಣ ಅಂತ. ಬೊಮ್ಮುವಿನ ಈ ಉತ್ತರದಿಂದ ಲೂಸಿಂಗ್ಟನ್ನ ಮೇಲೆ ಕಾದ ಸಲಾಕೆಯಿಂದ ಬರೆ ಎಳೆದಂತಾಯಿತು. ಬೊಮ್ಮು ಹೇಳಿದ ಈ ಮಾತಿನಿಂದ ಲೂಸಿಂಗ್ಟನ್ನ ಮೇಲೆ ಕಾದ ಸಲಾಕೆಯಿಂದ ಬರೆ ಎಳೆದ್ರೆ ಹೆಂಗೆ ಗಾಯ ಆಗ್ತದೋ ಹಂಗಾಗ್ತದಂತ. ಪಾಂಚಾಲ ಕುರಚ್ಚಿಯನ್ನು ನೆಲಸಮ ಮಾಡಬೇಕು. ಪಾಂಚಾಲ ಕುರಚ್ಚಿ ಏನು ರಾಜಧಾನಿ ಇರ್ತೈತಲ್ಲ ಬೊಮ್ಮುವಿಂದು, ಅದನ್ನೆಲ್ಲ ನೆಲಸಮ ಮಾಡ್ಬೇಕಂಥೇಳಿ ಅನ್ಕೋತಾನ ಅವ ಲೂಸಿಂಗ್ಟನ್ ಅನ್ನೋ ವ್ಯಕ್ತಿ. ಬೊಮ್ಮುವನ್ನು ತೀರಿಸಿಬಿಡಬೇಕು ಎಂದು ಲೂಸಿಂಗ್ಟನ್ ಆಕ್ರಮಣದ ಸಿದ್ಧತೆಯನ್ನು ನಡೆಸಿಬಿಡ್ತಾನೆ. ಯುದ್ಧದ ಕಹಳೆ ಮುಳುಗಿಸಿದ. ಮೇಜರ್ ಬ್ಯಾನರ್ಮನ್ನನ ನೇತೃತ್ವದಲ್ಲಿ ಪಾಂಚಾಲ ಕುರಚ್ಚಿಯ ಮೇಲೆ ಆಂಗ್ಲರ ಸೈನ್ಯ ನುಗ್ಗಿ ಬಂತು.
ಮೇಜರ್ ಬ್ಯಾನರ್ಮನ್ ನೇತೃತ್ವದಲ್ಲಿ ಏನು ಮಾಡ್ತೈತಿ, ಒಂದು ಸೈನ್ಯ ಪಾಂಚಾಲ ಕುರ್ಚಿಯ ಮೇಲೆ ಆಂಗ್ಲರ ಸೈನ್ಯ ನುಗ್ಗಿ ಬರ್ತೈತಿ. ಬೊಮ್ಮು ಮೈ ಕೊಡವಿ ಮೇಲೆದ್ದು ನಿಂತ. ಮೈ ಜಾಡಿಸ್ಕೊಂಡು ಮೇಲೆ ಎದ್ದು ನಿಲ್ತಾನೆ. ಗ್ರಾಮ ದೇವತೆ ವೀರ ಜಕ್ಕಮ್ಮನ ಪೂಜೆ ಮಾಡಿದ. ಆ ಪಾಂಚಾಲ ಕುರುಚಿಯ ರಾಜಧಾನಿಯ ಗ್ರಾಮ ದೇವತೆ ಯಾರಾಗಿರ್ತಾರ? ವೀರ ಜಕ್ಕಮ್ಮ. ಪಾಂಚಾಲ ಕುರುಚಿಯ ಕೋಟೆಯ ಗೋಡೆಯ ಮೇಲಿಂದ ರಣದುಂದುಬಿ ಮುಳುಗಿತು. ಏನು ಮಾಡ್ತೈತಿ, ಎಲ್ಲರೂ ಕೂಡಿ ಏನು ಮಾಡ್ತಾರೆ, ಕಹಳೆಯನ್ನು ಊದ್ತಾರೆ. ಯುದ್ಧಕ್ಕೆಲ್ಲರೂ ತಯಾರಾದರೆ ಏನು ಮಾಡ್ತಾರೆ, ಅದೊಂದು ನಾವೆಲ್ಲರೂ ತಯಾರಾಗಿವಿ ಅಂತ ಹೇಳುವಂಥ ಒಂದು ಸೈನ್ ಅದು. ಏನೋ ಒಂದು ರಣ ಕಹಳೆಯನ್ನು ಊದುವುದು. ರಣಕಹಳೆ ಬೋರ್ಗೆರೆಯಿತು. ರಣಘೋಷ 4 ದಿಕ್ಕುಗಳಲ್ಲಿ ಪ್ರತಿಧ್ವನಿಸಿತು. ವೀರ ಜಕ್ಕಮ್ಮನಿಗೆ ಜಯವಾಗಲಿ, ಸ್ವಾತಂತ್ರ್ಯ ದೇವಿಗೆ ಜಯವಾಗಲಿ. ಬೊಮ್ಮುವೆ ತನ್ನ ಸೈನ್ಯದ ಸೇನಾನಿಯಾಗಿರ್ತಾರೆ. ಬೊಮ್ಮುವೆ ಏನಾಗಿರ್ತಾರೆ, ಆ ಸೈನ್ಯದ ಸೇನಾನಿಯಾಗಿರ್ತಾರೆ. ಎಡಬಲಗಳಲ್ಲಿ ಅವನ ಸೇನಾಪತಿ, ಸೋದರ ಇರ್ತಾರೆ. ಯುದ್ಧ ಆರಂಭವಾಯಿತು. ಬಿಚ್ಚುಗತ್ತಿಯು ನಮ್ಮವರು ವೀರಾವೇಶದಿಂದ ಕಾದಾಡಿದರು. ಬಿಚ್ಚುಗತ್ತಿಯ ಅನ್ನುವಂಥ ಊರಿನವರೆಲ್ಲರೂ ಸೇರಿಕೊಂಡು ವೀರಾವೇಶದಿಂದ ಕಾದಾಡಿದರು ಬ್ರಿಟಿಷರ ಸೈನ್ಯರ ಜೊತೆ. ನಮ್ಮವರ ಬಳಿ ಕೇವಲ ಖಡ್ಗಗಳು, ಈಟಿಗಳು, ಬಿಲ್ಲು ಬಾಣಗಳು ಇರ್ತವೆ. ನಮ್ಮವ್ರ ಕಡೆ ಏನೇನಿದ್ದು ಅಂದ್ರೆ ಬೊಮ್ಮನ ಕಡೆಯವರು ಏನೇನಿದ್ದು ಅಂತಂದ್ರೆ ಈಟಿಗಳು, ಬಿಲ್ಲು ಬಾಣಗಳು. ಶತ್ರುಗಳ ಬಳಿ ಆಧುನಿಕ ಪಿರಂಗಿಗಳಿದ್ವು. ಅಂದರೆ ಬ್ರಿಟಿಷರ ಬಳಿ ಏನಿದ್ದು, ಪಿರಂಗಿಗಳು ಇದ್ದವು. ಯುದ್ಧ ದೀರ್ಘ ಕಾಲ ನಡೆಯಿತು. ದುರಾದೃಷ್ಟದಿಂದ ನಮ್ಮ ಕಡೆ ಸೋಲಾಗಲಾರಂಭಿಸಿತು. ಸೇನಾಪತಿಯು ರಣರಂಗದಲ್ಲೇ ಬೊಮ್ಮವನ್ನು ಹುಡುಕಿಕೊಂಡು ಬಂದ. ಸೇನಾಪತಿ ಏನು ಮಾಡ್ತಾರ, ಬೊಮ್ಮುವಿನ ಸೇನಾಪತಿ ರಣರಂಗದಲ್ಲೇ ಬೊಮ್ಮವನ್ನು ಹುಡುಕಿಕೊಂಡು ಬರ್ತಾನೆ. ಏನು ಹೇಳ್ತಾರೆ ನೋಡ್ರಿ ಅವಾಗ, ಮಹಾರಾಜ, ತಾವು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು. ಒಲ್ಲೆ, ಅದು ಅಸಾಧ್ಯ ಎಂದು ಹೇಳ್ತಾರೆ ಇವರು. ಬೊಮ್ಮು, ನಾನು ರಣಹೇಡಿಯಲ್ಲ, ಕಾದಾಡಿ ನನ್ನ ಸೈನಿಕರೊಂದಿಗೆ ಮಡಿಯುವೆ, ಬಲಿದಾನ ನೀಡುವೆ ಎಂದು ಬೊಮ್ಮು ಹೇಳ್ತಾರೆ. ಸೇನಾಪತಿ ಅವಾಗೇನು ಹೇಳ್ತಾರೆ ನೋಡ್ರಿ, ಮಹಾರಾಜ, ಓಡಿ ಹೋಗುವುದರಲ್ಲಿ ತಪ್ಪಿಲ್ಲ, ನೀವಿನ್ನೂ ಬದುಕಬೇಕು. ಜನ ಸಂಘಟನೆ ಮಾಡಿ ಆಂಗ್ಲರನ್ನು ಈ ಮಣ್ಣಿನಿಂದ ಹೊರಹಾಕಬೇಕು. ಈ ಹಿರಿಯ ಹೊಣೆ ನಿಮ್ಮದು ಅಂತ ಹೇಳ್ತಾನೆ. ಅವರು ಬೊಮ್ಮುವಿನ ಸೇನಾಪತಿ. ಅಂತೆ ಬೊಮ್ಮು ಸೇನಾಪತಿ ಮತ್ತು ತನ್ನ ಸಹೋದರನ ಜೊತೆಗೂಡಿ ಪಾಂಚಾಲ ಕುರುಚಿಯಿಂದ ತಪ್ಪಿಸಿಕೊಂಡು ಹೋದ. ಅಂದರೆ ಇವರು ತಪ್ಪಿಸ್ಕೊಂಡು ಹೋಗ್ತಿರ್ಲಿಲ್ಲ, ಯಾಕಂದರೆ ಹೇಡಿ ಅಂತೇಳಿ ಎಲ್ಲರೂ ಅವ್ರನ್ನ ತಿಳ್ಕೊಳ್ತಾರೆ ಅಂಥೇಳಿ. ಇವರು ಮುಂದಿನ ಒಂದು ಭವಿಷ್ಯಕ್ಕಾಗಿ, ಆ ರಾಜ್ಯದ ರಾಜಧಾನಿಯ ಭವಿಷ್ಯಕ್ಕಾಗಿ ಇವ್ರು ಏನು ಮಾಡಿರ್ತಾರೆ, ತಪ್ಪಿಸ್ಕೊಂಡು ಹೋಗಬೇಕಾಗಿರುವಂಥ ಒಂದು ಇದು ಬಂದಿರ್ತದೆ. ತಪ್ಪಿಸಿಕೊಂಡು ಬೊಮ್ಮು ನೇರವಾಗಿ ರಾಜಗೋಪಾಲ ನಾಯಕ ಎಂಬ ಒಬ್ಬ ಪಾಳೆಗಾರನ ಬಳಿ ಹೋಗಿ ತಂಗಿದ. ಎಲ್ಲಿ ಹೋಗ್ತಾರೆ ಇವರು ತಪ್ಪಿಸಿಕೊಂಡು? ರಾಜಗೋಪಾಲ ನಾಯಕ ಎಂಬ ಪಾಳೆಗಾರನ ಬಳಿ ಹೋಗ್ತಾರೆ. ಆತ ಬೊಮ್ಮುವನ್ನು ಬಹು ಗೌರವದಿಂದ ಕಾಣುತ್ತಿದ್ದ. ಬೊಮ್ಮುವನ್ನು ಹೇಗೆ ಕಾಣ್ತಿದ್ರು ಅವರು? ತುಂಬ ಗೌರವದಿಂದ ಕಾಣ್ತಿದ್ರು. ಬೊಮ್ಮು ಅಲ್ಲಿಗೆ ಬಂದಿರುವ ಸುದ್ದಿ ಹೇಗೋ ಎಟ್ಟಪ್ಪ ಎಂಬ ಒಬ್ಬ ದೇಶದ್ರೋಹಿಯ ಕಿವಿಗೆ ಬಿತ್ತು. ಎಟ್ಟಪ್ಪ ಎಂಬ ಒಬ್ಬ ವ್ಯಕ್ತಿ ಇರ್ತಾರೆ, ಇವರು ದೇಶದ್ರೋಹಿಯಾಗಿರ್ತಾರೆ. ಅಂದ್ರೆ ಬ್ರಿಟಿಷರಿಗೆ ಎಲ್ಲ ವಿಷಯವನ್ನು ಏನು ಗುಪ್ತವಾಗಿ ನಡೆಯುತ್ತಿರ್ತದೆ ರಾಜ್ಯರ ಮಧ್ಯೆ, ಅದೆಲ್ಲವನ್ನು ಕೂಡ ಬ್ರಿಟಿಷರಿಗೆ ಇವರು ಹೇಳ್ತಿರ್ತಾರೆ. ಹಾಗಾಗಿ ದೇಶದ್ರೋಹಿ ಅಂತೀವಿ. ಅವನೊಬ್ಬ ಹೇಡಿ, ಆದರೆ ದುರ್ವಿದ್ಯೆಗಳಿಗೇನು ಕಡಿಮೆ ಇರಲಿಲ್ಲ. ಅವನೊಬ್ಬ ಹೇಡಿಯಾಗಿರ್ತಾನೆ, ಅಷ್ಟೊಂದು ಧೈರ್ಯವಂತನಾಗಿರಲಿಲ್ಲ ಹೇಡಿ ಅಂದ್ರೆ. ಆದರೂ ದುರ್ವಿದ್ಯೆಗಳು ಅವನ ಹತ್ರ ಇರ್ತಾವೆ. ಅವನಿಗೆ ಈ ಸುದ್ದಿ ತಿಳಿದ ಕೂಡಲೇ ಆಂಗ್ಲರು ಎಸೆಯುವ ಹಣದ ಆಶಯದಿಂದ ನಾಲಿಗೆಯಿಂದ ನೀರು ಸುರಿಯಿತು. ಅವ್ರು ಏನು ಮಾಡಿರ್ತಾರೆ, ಇವರಿಗೆ ಹಣದ ಆಶೆಯನ್ನು ಹೆಚ್ಚಿಸಿರ್ತಾರೆ. ಹೀಗಾಗಿ ಇವರು ಇಲ್ಲಿರುವಂಥ ಎಲ್ಲ ಗುಪ್ತ ವಿಷಯಗಳನ್ನು ಅವರಿಗೆ ಹೇಳ್ತಿರ್ತಾರೆ. ಈ ಸುದ್ದಿ ರಾಜಗೋಪಾಲ ನಾಯಕನಿಗೂ ತಿಳಿಯಿತು. ಕೂಡಲೇ ಬೊಮ್ಮು ಅಲ್ಲಿಂದ ಹೋಗಿ ಪುದುಕೋಟೆ ಬಳಿಯ ಅರಣ್ಯದಲ್ಲಿ ಅಡಗಿಸಿಕೊಳ್ಳಬೇಕೆಂದು ಸೂಚಿಸಿದರು. ಈ ಸುದ್ದಿ ರಾಜಗೋಪಾಲ ನಾಯಕನಿಗೆ ತಿಳಿದ್ರಿಂದ ಅವ್ರೇನಂತಾರ, ಬೊಮ್ಮುಗೆ ಪುದುಕೋಟೆ ಬಳಿಯ ಅರಣ್ಯದಲ್ಲಿ ಅಡಗಿಸಿಕೊಳ್ಳಬೇಕೆಂದು ಸೂಚಿಸಿದರು. ಆಂಗ್ಲರು ಅಲ್ಲಿಗೆ ಬರುವ ವೇಳೆಗೆ ಬೊಮ್ಮ ಅಲ್ಲಿಂದ ಜಾರಿಕೊಂಡಿದ್ದ.
ಆಂಗ್ಲರು ಈ ರಾಜಗೋಪಾಲಾಚಾರಿಯ ಏನು ಅಲ್ಲೊಂದು ಅವ್ರ ಮನೆಯೊಳಗೆ ಏನು ವಾಸವಾಗಿರ್ತಾರ ಅವ್ರು ಹೇಳಿದ ತಕ್ಷಣ ಬ್ರಿಟಿಷರು ಬರ್ತಾರನ್ನೋ ಸುದ್ದಿ ಗೊತ್ತಾಗಿ ಅಲ್ಲಿಂದ ಹೋಗಿಬಿಡ್ತಾರೆ ಬೊಮ್ಮುವನ್ನು ಹಿಡಿಯಲು ತಿಪ್ಪರಲಾಗ ಹಾಕುತ್ತಿತ್ತು ಆಂಗ್ಲ ಸರ್ಕಾರ. ಬೊಮ್ಮುವನ್ನು ಹಿಡಿಯೋದಕ್ಕೋಸ್ಕರ ಅವ್ರಿಗೆ ಏನೇ ಪ್ರಯತ್ನ ಮಾಡಿದ್ರು ಅವೆಲ್ಲವೂ ಕೂಡ ವಿಫಲವಾಗ್ತಿರ್ತಾವೆ. ಆದರೆ ಅವರಿಗೆ ಫಲ ಸಿಕ್ಕಿರಲಿಲ್ಲ. ಒಂದು ದಿನ ಪುದುಕೋಟೆಯ ಪಾಳೆಗಾರ ತಾಂಡಮಾನನ ಗೆಳೆಯ ಮುತ್ತುವರಯ್ಯ ಎನ್ನುವನು ಬೊಮ್ಮುವನ್ನು ಭೇಟಿ ಮಾಡಿದ. ಒಂದು ದಿನ ಏನು ಮಾಡ್ತಾನ, ಪುದುಕೋಟೆಯ ಪಾಳೆಗಾರ ತೋಂಡಮಾನನ ಗೆಳೆಯ ಮುತ್ತುವರಯ್ಯ ಎನ್ನುವನು ಬೊಮ್ಮುವನ್ನು ಭೇಟಿ ಮಾಡಿದ. ಬೊಮ್ಮು ತನ್ನ ಮನೆಗೆ ಬರಬೇಕೆಂದು ತನ್ನಲ್ಲಿ ಸುಖವಾಗಿ ತಂಗಿರಬಹುದೆಂದು ಹೇಳಿದ. ಪಾಪ ಬೊಮ್ಮು ನಂಬಿಬಿಟ್ಟ. ತಮ್ಮನು ತಡೆದರೂ ಬೊಮ್ಮು ಮುತ್ತುವರಯ್ಯನ ಮನೆಗೆ ಹೋದ. ತಮ್ಮ ಬೇಡ ಅಣ್ಣ, ಹೋಗೋದು ಬೇಡ, ಬ್ರಿಟಿಷರು ಏನೋ ಒಂದು ನಮಗೋಸ್ಕರ ಒಂದು ಸಂಚು ಹಾಕುತ್ತಿದ್ದಾರೆ, ಹಾಗಾಗಿ ಹೋಗೋದು ಬೇಡ ಅಂತ ಹೇಳಿದ್ರು ಈ ಬೊಮ್ಮು ಕೇಳಲಿಲ್ಲ. ಏನು ಮಾಡ್ತಾನಂದ್ರೆ ಆ ತೋಂಡಮಾನನ ಮನೆಗೆ ಹೋಗ್ಬಿಡ್ತಾರೆ. ಮುತ್ತುವರಯ್ಯ ಬೊಮ್ಮನಿಗೆ 7 ದಿನಗಳ ವೈಭವೋಪೇತ ಆತಿಥ್ಯ ನೀಡಿದ. ಅಂದ್ರೆ ಎಲ್ಲ ಥರ ಸುಖವಾಗಿ ಇರುವಂಥ ಎಲ್ಲ ಸಕಲ ಸಿದ್ಧತೆಗಳನ್ನು 7 ದಿನ ಮಾಡ್ತಾನೆ. 7ನೇ ದಿನ ಅವನ ಆತಿಥ್ಯದ ಕೊನೆಯ ದಿನ ಆಗಿರ್ತೈತಿ. 7ನೇ ದಿನ ಏನಾಗಿರ್ತೈತಿ, ಆತಿಥ್ಯದ ಕೊನೆಯ ದಿನ ಆಗಿರ್ತೈತಿ. ಪುಷ್ಕಳವಾದ ಭೋಜನ, ವಿಶ್ರಾಂತಿಗಾಗಿ ಹಂಸತೋಲಿಕಾತಲ್ಪ ಎಲ್ಲವೂ ಸಾಂಗವಾಗಿ ಜರುಗಿತು. ಬೊಮ್ಮು ಉಲ್ಲಾಸದಿಂದ ಮಲಗಿದ. ಬೊಮ್ಮು ಕಣ್ಣು ಬಿಟ್ಟಾಗ ಅವನ ಕಣ್ಣಿಗೆ ಘೋರ ದೃಶ್ಯ ಕಂಡಿತು. ಸುತ್ತಲೂ ಕತ್ತಿ ಹಿರಿದು ನಿಂತಿದ್ದ ಶತ್ರುಗಳ ಜೊತೆಯಲ್ಲಿ ತೋಂಡಮಾನ ಮುತ್ತುವರಯ್ಯರು ಇದ್ದರು. ಯಾರ್ಯಾರ ಬೊಮ್ಮು ಊಟ ಮಾಡಿದ, ಎಲ್ಲ ಚಲೋ ತಂಗೆ ಭೋಜನ ಮಾಡಿಸಿದ್ರು, ಅತಿಥಿ ಸತ್ಕಾರ್ಯವನ್ನು ಮಾಡಿಸಿ ಅವರು ಮಲ್ಕೊಂಡಿರ್ತಾರೆ ಬೊಮ್ಮು. ಅವಾಗ ಏನು ಮಾಡ್ತಾರೆ, ಈ ತೋಂಡಮಾನವ ಗೆಳೆಯ ಮುತ್ತುವರಯ್ಯ ಏನು ಮಾಡಿರ್ತಾರೆ, ಬ್ರಿಟಿಷರ ಸೈನ್ಯವನ್ನು ಕರೆದುಕೊಂಡು ಬಂದು ಸುತ್ತಲೂ ನಿಂತಿರಿಸ್ಬಿಟ್ಟಿರ್ತಾರೆ. ಅವಾಗ ಏನು ಮಾಡ್ತೈತಿ ಅಂತಂದ್ರೆ ಬೊಮ್ಮೂರಿಗೆ ಎಚ್ಚರ ಆಗಿಬಿಡ್ತೈತಿ ನಿದ್ದೆಯಿಂದ. ಸುತ್ತಲೂ ಕತ್ತಿ ಹಿಡಿದು ನಿಂತಿದ್ದ ಶತ್ರುಗಳ ಜೊತೆಯಲ್ಲಿ ತೋಂಡಮಾನ ಮುತ್ತುವರಯ್ಯರು ಇದ್ದರು. ಮಾನವ ಜನಾಂಗದ ಕಳಂಕ ಅವರು ಮತ್ತು ನಮ್ಮವ್ರಿಗೆ ನಾವು ಮೋಸ ಮಾಡಿದರೆ ಮಾನವ ಜನಾಂಗದ ಕಳಂಕ ಅಂತ ಹೇಳ್ತೀವಲ್ಲ, ಆ ಥರ ಮಿತ್ರದ್ರೋಹಿಗಳು ಅಂತಾರೆ ಅವರಿಗೆ. ನಾಚಿಕೆ ಇಲ್ಲದ ಅವರಿಬ್ಬರು ಅಲ್ಲೇ ನಿಂತಿದ್ದರು. ಬೊಮ್ಮು ಶಾಂತವಾಗಿ ಮಂಚದಿಂದ ಕೆಳಗಿಳಿದ. ಕೆಂಪು ಮೂತಿಯವರು ತನ್ನನ್ನು ಸ್ಪರ್ಶಿಸದಂತೆ ತಾನೇ ಕೈಗೆ ಸಂಕೋಲಿ ತೊಡಿಸಿಕೊಂಡ. ಅಂದರೆ ಇವರು ಸರಿ ಇಲ್ಲ, ಇವ್ರ ಕೈಗಳಿಂದ ನಾನು ಏನು ಸಂಕೋಲೆಗಳನ್ನು ತೊಡಿಸ್ಕೊಳ್ಳೋದೇ ಬೇಡ, ನಾನಾ ತೊಟ್ಕೊಂಡ್ರಾತಂತ ಹೇಳಿ ತಾನ ತೊಟ್ಕೋತಾರೆ. ಆಚೆ ಹೊರಡುವ ಮುಂಚೆ ತೋಂಡಮಾನ ಮುತ್ತುವರಯ್ಯರ ಕಡೆ ನೋಡಿ ನಂತರ ಆಂಗ್ಲರನ್ನು ಉದ್ದೇಶಿಸಿ, ಕೆಂಪು ಮೂತಿಯವರೇ, ಎಂದಿನವರೆಗೂ ಈ ನಾಡಿನಲ್ಲಿ ತೋಂಡಮಾನ ಮತ್ತು ವೈರವ ಎಟ್ಟಪ್ಪನಂಥವರು ಇರುತ್ತಾರೋ ಅಲ್ಲಿಯವರೆಗೆ ನಿಮ್ಮ ಆಡಳಿತಕ್ಕೆ ಚ್ಯುತಿ ಬರದು. ಇದು ನಮ್ಮ ನಾಡಿನ ದುರದೃಷ್ಟ ಎಂದು ಹೇಳಿ ಸೈನಿಕರೊಂದಿಗೆ ಹೊರಟು ಹೋದ. ಮುಂದೆ ನಡೆದದ್ದೆಲ್ಲ ಏಕಮುಖವಾದ ನ್ಯಾಯ ತೀರ್ಮಾನ. ಅದರಲ್ಲಿದ್ದುದು ನ್ಯಾಯವಲ್ಲ, ಪರಮ ಅನ್ಯಾಯವೊಂದೇ. ಪರಂಗಿಗಳ ನ್ಯಾಯಾಲಯದಲ್ಲಿ ಬೊಮ್ಮುವಿಗೆ ಗಲ್ಲಾಯಿತು. ಏನು ಅವರು ಸುತ್ತಲೂ ಅವರು ಮಲ್ಕೊಂಡಿದ್ದಾಗ ಏನು ಸೈನಿಕರೆಲ್ಲ ಬಂದು ನಿಂತು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅವಾಗ ಏನು ಮಾಡ್ತಿರ್ತಿದ್ದಿ, ಮುಂದೆಲ್ಲ ನಡೆದಿದ್ದೆಲ್ಲ ನ್ಯಾಯ ತೀರ್ಮಾನ ಈ ಬ್ರಿಟಿಷ್ ನ್ಯಾಯಾಲಯದಲ್ಲಿ ಆಗುವುದರಿಂದ ಅಲ್ಲಿ ಆಗುವುದೆಲ್ಲವೂ ಬೊಮ್ಮುವರಿಗೆ ಅನ್ಯಾಯವೇ ಆಗ್ತದೆ. ಪರಂಗಿಗಳ ನ್ಯಾಯಾಲಯದಲ್ಲಿ ಬೊಮ್ಮುವಿಗೆ ಗಲ್ಲಾಯಿತು. ಗಲ್ಲು ಶಿಕ್ಷೆ ಕೊಡಬೇಕಂತ ಆಜ್ಞೆ ಆಗ್ತದೆ. ಶಿಕ್ಷೆಯ ತೀರ್ಮಾನ ಪ್ರಕಟವಾದಾಗ ಬೊಮ್ಮು ನಸುನಕ್ಕ. ತಾನೇ ಪುಣ್ಯವಂತ. ಮಾತೃಭೂಮಿಯ ಬಿಡುಗಡೆ ಸಂಗ್ರಾಮದ ಬಲಿದಾನಿ ನಾನು. ಮಾತೃಭೂಮಿ ಏನು, ನಮ್ಮ ಭೂಮಿಯನ್ನು ನಾವು ಬಿಡಿಸ್ಕೋಬೇಕು, ಬ್ರಿಟಿಷರಿಗೆ ಬಿಟ್ಟು ಕೊಡಬಾರ್ದು ಅಂಥೇಳಿ ನಾವೇನು ಎಲ್ಲರೂ ಹೋರಾಡಕತ್ತೀವಿ, ಆ ಹೋರಾಡೋದ್ರೊಳಗೆ ನಾನು ಒಬ್ಬ ಬಲಿದಾನಿ, ನಾನು ಪುಣ್ಯವಂತ ಅಂಥೇಳಿ ಅವರು ನಗ್ತಾರೆ. ಅವ್ರವ್ರಿಗೆ ಖುಷಿ ಪಟ್ಕೋತಾರೆ. ಈ ಪುಣ್ಯ ಇನ್ಯಾರಿಗೆ ತಾನೇ ಸಿಕ್ಕಿತು, ಇಂಥ ಕೆಲಸ ಮಾಡುವಂಥದ್ದು ಪುಣ್ಯ ಯಾರಿಗೆ ಸಿಗ್ತೈತಿ ಎಂದು ಹೆಮ್ಮೆ ಪಟ್ಟುಕೊಂಡ. ಬೊಮ್ಮು ದೇಶಕ್ಕಾಗಿ ನಮ್ಮ ಸೈನಿಕರು ನೋಡ್ತಿರಲ್ವ ಎಷ್ಟು ಗಡಿಯಲ್ಲಿ ಕಷ್ಟಪಟ್ಟು ಹೋರಾಡ್ತಾರೆ. ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ನಮ್ಮ
ಭೂಮಿ ತಾಯಿಗೆ, ಭಾರತ ಮಾತೆಗೆ ಅವರ ಪ್ರಾಣವನ್ನು ದಾನ ಮಾಡ್ತಾರೆ. ಬೊಮ್ಮು ನೇಣುಗಂಬದೆಡೆಗೆ ನಡೆದು ಹೊರಟ. ಕಿರೀಟವನ್ನು ಹೊರುತ್ತಿದ್ದ ಶಿರ ಎಂದು ಬರಿದಾಗಿತ್ತು. ಪ್ರತಿ ಸಲ ಕಿರೀಟವನ್ನು ಹೊತ್ತು ನಡೆಯುತ್ತಂತ ರಾಜ ಆಗಿರ್ತಾರೆ. ಆದ್ರೆ ಅವತ್ತು ಏನಾಗಿರ್ತೈತಿ, ಬೊಮ್ಮು ನೇಣುಗಂಬದ ಒಡೆಗೆ ನಡೆದು ಹೊರಟಾಗ ಕಿರೀಟವನ್ನು ಇರಲಿಲ್ಲ. ಶಿರ ಏನಾಗಿತ್ತು, ಖಾಲಿಯಾಗಿತ್ತು. ಕೂದಲು ಜಡೆಗಟ್ಟಿತ್ತು. ಕೆನ್ನೆ ತುಂಬ ಕಪ್ಪು ಗಡ್ಡ ಆವರಿಸಿತ್ತು. ಆದರೂ ಮುಖದಲ್ಲಿ ಸಂತೃಪ್ತಿಯ ಮಂದಹಾಸ ಮಿಂಚುತ್ತಿತ್ತು. ಕಾಯತ್ತಾರಿನ ಒಂದು ಹುಣಸೆ ಮರಕ್ಕೆ ಹಗ್ಗ ಕಟ್ಟಿದ್ದರು. ಕಾಯತ್ತಾರಿನ ಒಂದು ಊರೊಳಗೆ ಹುಣಸೆ ಮರಕ್ಕೆ ಹಗ್ಗ ಕಟ್ಟಿದರು. ಅಲ್ಲಿಗೆ ಬೊಮ್ಮು ನಡೆದ ಬಂದ. ಜನ ಈ ದೃಶ್ಯವನ್ನು ನೋಡಲಾರದೆ ಬೊಬ್ಬಿಡಲಾರಂಭಿಸಿದರು. ಅಂದರೆ ಜನರನ್ನು ಅವರು ಪ್ರೀತಿಯಿಂದ ನೋಡ್ಕೋತಿದ್ರಲ್ಲ, ಹಾಗಾಗಿ ಜನರೆಲ್ಲರೂ ಆಳಲಾರಂಭಿಸಿದ್ರಂತೆ. ಅಂದರೆ ನಮ್ಮ ರಾಜ್ಯದಲ್ಲಿ ಯಾರೋ ಒಬ್ಬರು ವ್ಯಕ್ತಿ ಒಳ್ಳೆಯವರು ತೀರ್ಕೊಂಡಾಗ, ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಎಷ್ಟು ಜನ ಎಲ್ಲ ದುಃಖ ಆಯ್ತಲ್ಲ, ಹಾಗೆ ಇವ್ರಿಗೂ ಕೂಡ ಇವರನ್ನು ಗಲ್ಲಿಗೆ ಏರಿಸುವಂಥ ಒಂದು ದೃಶ್ಯವನ್ನು ನೋಡಿ ಎಲ್ಲರಿಗೂ ತುಂಬ ದುಃಖವಾಯಿತು. ಹಾಗಾಗಿ ಬಿಕ್ಕಿ ಅಳಲಾರಂಭಿಸಿದರು. ಹುಣಸೆ ಮರದ ಕೆಳಗೆ ಬೊಮ್ಮುವನ್ನು ನಿಲ್ಲಿಸಿ ಬಂಧನ ಬಿಡಿಸಿದರು. ಬೊಮ್ಮು ಚಟಕ್ಕನೆ ಬಗ್ಗಿ ನೆಲದ ಮೇಲಿನ ಮಣ್ಣನ್ನು ಎತ್ತಿಕೊಂಡ. ಪವಿತ್ರ ಮಣ್ಣನ್ನು ಹಣೆಗೆ ಬಳಿದುಕೊಂಡು ಹೇಳಿದ, ಅಮ್ಮ, ನಿನಗೆ ನಿನ್ನ ಬಂಧು ವಿಮುಕ್ತಿಯ ದೃಶ್ಯ ಕಾಣುವ ಅಭಿಲಾಷೆಯಿತ್ತು. ಆದರೆ ಅದು ನಮ್ಮವರ ದ್ರೋಹದಿಂದಲೇ ಕೈಗೂಡಲಿಲ್ಲ. ಅಂದರೆ ಬ್ರಿಟಿಷರ ಬಂಧನದಲ್ಲಿರುವಂಥ ತಾಯಿ, ನಿನ್ನನ್ನು ಬಿಡುಗಡೆ ಮಾಡಿ ನಾನು ಅದನ್ನು ನೋಡಿ ಖುಷಿ ಪಡಬೇಕಂತ ನನ್ನ ಆಸೆ ಇತ್ತು. ಆದರೆ ಅದು ನಮ್ಮವರ ದ್ರೋಹ ಮಾಡಿದ್ರಿಂದ ಅದು ಕೈಗೂಡಲಿಲ್ಲ. ಹಾಗಾಗಿ ನನ್ನ ಆಸೆ ಬತ್ತಿ ಹೋಗಿಲ್ಲ. ನಾನು ಮತ್ತೊಮ್ಮೆ ಇದೇ ಮಣ್ಣಿನಲ್ಲಿ ಹುಟ್ಟುತ್ತೇನೆ, ನಾಡಿಗಾಗಿ ದುಡಿಯುತ್ತೇನೆ ಎಂದು ಬೊಮ್ಮು ಹೇಳಿದ. ನೋಡ್ರಿ, ಎಷ್ಟು ಒಳ್ಳೆಯ ವ್ಯಕ್ತಿ ಇದ್ದಾರೆ ಅವರು. ನಾಡಿಗಾಗಿ ಪ್ರಾಣವನ್ನು ಬಿಟ್ಟರು ಕೂಡ ಮತ್ತೆ ಹೊಳ್ಳ ಇದೇ ಮಣ್ಣಿನಾಗ ಹುಟ್ಟಬೇಕು. ಅಂದ್ರೆ ನಮ್ಮ ಮಣ್ಣು ಎಂಥ ಒಂದು ಪುಣ್ಯದ ಮಣ್ಣು ಅಂತ, ಪುಣ್ಯದ ನಾಡು ಅಂತ ಅವರು ಹೇಳ್ಕೊತಾರೆ. ಚಟಕ್ಕನೆ ನೇದಾರವನ್ನು ಹಿಡಿದುಕೊಂಡ. ಏನು ಮಾಡ್ತಾರೆ, ಬೊಮ್ಮು ಚಟಕ್ಕನೆ ನೇದಾರವನ್ನು ಹಿಡಿದುಕೊಳ್ತಾರೆ. ಅದಕ್ಕೆ ಮುತ್ತಿಟ್ಟ ಕುತ್ತಿಗೆಯೊಳಗೆ ಧರಿಸಿಕೊಂಡ. ಅಯ್ಯೋ, ವಾತಾವರಣ ಜನರ ಅಳುವಿನಿಂದ ತುಂಬಿತು. ಗಗನ ಮುಟ್ಟಿತ್ತು. ಏನಾಗಿರ್ತೈತಿ, ಒಬ್ಬರು ವ್ಯಕ್ತಿ ಪ್ರಾಣ ಕಳೆದುಕೊಳ್ತಿದ್ದಾರೆ ಅಂದರೆ ತುಂಬ ದುಃಖವಾಗಿರ್ತದೆ. ಅದು ಒಳ್ಳೆಯ ಪರಾಕ್ರಮಿಯಾಗಿದ್ದಂಥ ವ್ಯಕ್ತಿ ಕಳ್ಕೊಳ್ಳೋದು ನಮ್ಮ ದುರ್ಭಾಗ್ಯವಾಗಿರ್ತದೆ. ಹಾಗಾಗಿ ಜನರಿಗೆ ಏನಾಗಿರ್ತು, ಗಗನಕ್ಕೆ ಅವರ ದುಃಖ ಮುಟ್ಟಿತ್ತು. ಬೊಮ್ಮು ಶಾಂತವಾಗಿ ಕಣ್ಣು ಮುಚ್ಚಿಕೊಂಡು ವೀರ ಜಕ್ಕಮ್ಮನ ಪ್ರಾರ್ಥನೆ ಮಾಡಿದ. ತಮ್ಮ ಪ್ರಾಣ ಹೋಗ್ತಿದೆ ಆದ್ರೂ ಸಹಿತ ಅವರು ಯಾವುದಕ್ಕೇನೆ ಎದೆಗುಂದದೆ ವೀರ ಜಕ್ಕಮ್ಮನ ಪ್ರಾರ್ಥನೆ ಮಾಡಿ ಸಾವಿನ ಸಮಯ ಸಮೀಪಿಸಿತು. ಕಾಲ ಕೆಳಗಿನ ಆಸರೆಯನ್ನು ದೂರಕ್ಕೊದ್ದು ತನ್ನಷ್ಟಕ್ಕೆ ತಾನೇ ನೇಣು ಹಗ್ಗಕ್ಕೆ ಇಳಿಬಿದ್ದು ತೂಗಾಡಲಾರಂಭಿಸಿದ. ಅವನು ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದ. ಅವ್ರು ಏನು ಮಾಡ್ತಾರೆ, ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದ. ಈಗ ನಮ್ಮ ಏನಾಗಿರ್ತದೆ, ಜಮ್ಮು ಕಾಶ್ಮೀರ ಒಳಗಾಗಲಿ ಎಲ್ಲೇ ಆಗಲಿ, ನಮ್ಮ ಗಡಿ ಭಾಗದೊಳಗೆ ನಮ್ಮ ಸೈನಿಕರೆಲ್ಲರೂ ಇರ್ತಾರೆ. ಅವ್ರ ಜೊತೆ ಬೇರೆದವ್ರು ಬಂದು ನುಗ್ಗಿ ಅವ್ರನ್ನ ಸದೆಬಡಿದ್ರು ಸಹಿತ ಅವರು ಧೈರ್ಯದಿಂದಲೇ ಅವರು ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಹಾಗೆ ಇವರು ಕೂಡ. ಈಗಲೂ ಪಾಂಚಾಲಕುರಿಚಿಯಲ್ಲಿ ಸ್ತ್ರೀಯರು ಅಲ್ಲಿಯ ಮಣ್ಣನ್ನು ಹಾಲಿನಲ್ಲಿ ಹಾಕಿ ಮಕ್ಕಳಿಗೆ ಕುಡಿಸುತ್ತಾರೆ. ನೋಡ್ರಿ, ಅಲ್ಲಿ ಏನು ಮಾಡ್ತಾರಂತ, ಅಲ್ಲಿ ಸ್ತ್ರೀಯರು ಅಲ್ಲೆಲ್ಲ ಪೂಜೆ ಮಾಡಿ ಅಲ್ಲಿರುವಂಥ ಮಣ್ಣನ್ನು ಹಾಲಿನಲ್ಲಿ ಹಾಕಿ ಕುಡಿಸ್ತಾರೆ. ಅದರಿಂದ ತಮ್ಮ ಮಕ್ಕಳು ಬೊಮ್ಮುವರಂತೆ ಆಗಬೇಕೆಂಬುದೇ ಅವರ ನಂಬಿಕೆಯಾಗಿರ್ತೈತಂತೆ. ಅಂದ್ರೆ ನಮ್ಮ ನಾಡಿನಲ್ಲಿರುವಂಥ ಎಲ್ಲ ಮಕ್ಕಳು, ಯುವಕರು ಏನಾಗಬೇಕು, ಒಳ್ಳೆಯವರಾಗಬೇಕು, ಪರಾಕ್ರಮಿಗಳಾಗಬೇಕು. ಮತ್ತು ಇನ್ನು ಮುಂದೆ ನಾವು ಯಾರೋ ಈ ಬೇರೆ ದೇಶದವ್ರು ಬಂದು ನಮ್ಮನ್ನು ಆಳುತ್ತರ ನಾವು ಆಗಬಾರ್ದು ಅಂಥೇಳಿ ನಾವು ಯಾವಾಗಲೂ ಗಟ್ಟಿ ಬೊಮ್ಮುವರ ಥರ ಗಟ್ಟಿಯಾಗಿರ್ಬೇಕಂಥೇಳಿ ಅಲ್ಲಿ ಅಂತ ಸ್ತ್ರೀ ತಾಯಂದಿರು ಮಕ್ಕಳಿಗೆ ಏನು ಮಾಡ್ತಾರಂತ, ಮಣ್ಣಿನೊಳಗೆ ಹಾಲಿನೊಳಗೆ ಮಣ್ಣು ಹಾಕಿ ಕುಡಿಸ್ತಾರಂತೆ. ಥ್ಯಾಂಕ್ ಯು.